ಅಶ್ವಿನಿ ಭಟ್. ಮೋಹಕ ತಾರೆ ರಮ್ಯಾ ಸದ್ಯ ದರ್ಶನ್ ಫ್ಯಾನ್ಸ್ ವಿರುದ್ಧ ದೂರು ದಾಖಲಿಸಿದ್ರು. ಅದರ ಅನುಸಾರ ಈಗ ಪೊಲೀಸರು ಅವರ ಹುಡುಕಾಟದಲ್ಲಿದ್ದಾರೆ. ಇತ್ತ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಇದ್ಯಾವುದರ ಪರಿವೇ ಇಲ್ಲದೆ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಫೋಟೋಗೆ ಪೋಸ್ ಕೊಟ್ಟು ಇಂಟ್ರೆಸ್ಟಿಂಗ್ ವಿಚಾರವೊಂದನ್ನ ಪೋಸ್ಟ್ ಮಾಡಿದ್ದಾರೆ. ನಟಿ ರಮ್ಯಾ ವಿರುದ್ಧ ಕೆಟ್ಟ ಕಾಮೆಂಟ್ ಮಾಡಿದ ದರ್ಶನ್ ಅಭಿಮಾನಿಗಳ ಅಕೌಂಟ್ ಡಿಲೀಟ್ ಆದ್ರೂ URL ID ಸಿಕ್ಕಿದೆ. ಸೈಬರ್ ಕ್ರೈಮ್ ಪೊಲೀಸರು ಆರೋಪಿಗಳನ್ನ ಹುಡುಕ್ತಿದ್ದಾರೆ. ನಟಿ ರಮ್ಯಾ ಅವರ ದಿಟ್ಟ ನಡೆಗೆ ಹೆದರಿದ ದರ್ಶನ್ ಫ್ಯಾನ್ಸ್ ತಾವು ಕಾಮೆಂಟ್ ಮಾಡಿ ಅಕೌಂಟ್ ಗಳನ್ನ ಡಿಲೀಟ್ ಮಾಡಿದ್ರು. ಆದ್ರೆ ಅಕೌಂಟ್ ಡಿಲೀಟ್ ಮಾಡೋ ಮುನ್ನವೇ URL ID ಸಿಕ್ಕಿದೆ. ಮರೆಯಿಂದ ಕೆಟ್ಟ ಕಾಮೆಂಟ್ ಮಾಡೋರ್ಗೆ ಕಂಟಕ ಎದುರಾಗೋದು ಫಿಕ್ಸ್ ಆಗಿದೆ. ಕಿಡಿಗೇಡಿಗಳ ಬೆನ್ನು ಬಿದ್ದಿರುವ ಸೈಬರ್ ಕ್ರೈಮ್ ಪೊಲೀಸರು ಎಲ್ಲವನ್ನು ಟ್ರ್ಯಾಕ್ ಮಾಡುತ್ತಿದ್ದು ಅಶ್ಲೀಲ ಫೋಟೋ ವಿಡಿಯೋ ಕಳಿಸಿದವರ ಲಾಕ್ ಪಕ್ಕಾ ಆಗಲಿದೆ. ಸದ್ಯ ಪೊಲೀಸರು ಆರೋಪಿಗಳ ಹುಡುಕಾಟದಲ್ಲಿದ್ದಾರೆ. ಇತ್ತ ಇಂಡಸ್ಟ್ರಿಯಲ್ಲಿ ಸೆಲೆಬ್ರಿಟಿ ವರ್ಸಸ್ ಡಿ ಬಾಸ್ ಫ್ಯಾನ್ಸ್ ನಡುವೆ ಮಾತಿನ ಮಿಸಲ್ ಅಟ್ಯಾಕ್ ನಡೀತಿದೆ. ಇದರ ನಡುವೆ ವಿಜಯಲಕ್ಷ್ಮಿ ಮತ್ತು ದರ್ಶನ್ ಕಾಮಾಖ್ಯ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಫೋಟೋಗೆ ಪೋಸ್ ಕೊಟ್ಟು ಹೆಚ್ಚು ಜನರು ನಿಮ್ಮನ್ನ ಕೆಳಕ್ಕೆ ತಳ್ಳಲು ಪ್ರಯತ್ನಿಸುತ್ತಾರೆ. ದೇವರು ನಿಮ್ಮನ್ನ ಉನ್ನತ ಸ್ಥಾನದಲ್ಲಿ ತೆಗೆದುಕೊಳ್ತಾನೆ. ದೇವರು ಎಲ್ರಿಗೂ ಒಳ್ಳೆಯದನ್ನೇ ಮಾಡಲಿ ಎಂದು ವಿಜಯಲಕ್ಷ್ಮಿ ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಪೋಸ್ಟ್ ಮಾಡಿದ್ದಾರೆ.